ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದಲ್ಲಿ ಎಸ್ಡಿಪಿಐ ವತಿಯಿಂದ ಧರ್ಮಸ್ಥಳದಲ್ಲಿ ನೂರಾರು ಹೆಣ್ಣು ಮಕ್ಕಳ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ತನಿಖೆಗೆ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಿದರು. ಕೆಆರ್ಪೇಟೆ ಪಟ್ಟಣದ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ಆಷಾಢ ಶುಕ್ರವಾರದ ಅಂಗವಾಗಿ ಚೌಡೇಶ್ವರಿ ಅಮ್ಮನವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿಯ 13 ತಾಲೂಕುಗಳ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಸರ್ಕಾರ ಕೈಬಿಟ್ಟು ರೈತರ ಪರವಾಗಿ ನಿಂತಿದೆ ಎಂದು ಸಂತೋಷ ವ್ಯಕ್ತಪಡಿಸಿದ್ದಾರೆ. ಕುಶಾಲನಗರ ಪಟ್ಟಣದ ಎಸ್ಡಿಪಿಐ ಕಚೇರಿ ಮುಂಭಾಗದಲ್ಲಿ ಎಸ್ಡಿಪಿಐ ವತಿಯಿಂದ ಧರ್ಮಸ್ಥಳದಲ್ಲಿ ನೂರಾರು ಹೆಣ್ಣು ಮಕ್ಕಳ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣವನ್ನ ಎಸ್ಐಟಿ ತನಿಖೆಗೆ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಿದರು. ಕುಶಾಲನಗರ ಪಟ್ಟಣದ ಎಸ್ಡಿಪಿಐ ಕಚೇರಿ ಮುಂಭಾಗದಲ್ಲಿ ಎಸ್ಡಿಪಿಐ ವತಿಯಿಂದ ನೂರಾರು ಸಂಖ್ಯೆಯಲ್ಲಿ ಎಸ್ಡಿಪಿಐ ಕಾರ್ಯಕರ್ತರು ಸೇರಿ ಧರ್ಮಸ್ಥಳದಲ್ಲಿ ನೂರಾರು ಹೆಣ್ಣು ಮಕ್ಕಳ ಅತ್ಯಾಚಾರ ಹಾಗೂ ಕೊಲೆ ಶಂಕಿತ ಪ್ರಕರಣಗಳನ್ನ ಎಸ್ಐಟಿ ತನಿಖೆಗೆ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಿದರು. ಇದೇ ಸಂದರ್ಭದಲ್ಲಿ ವಿವಿಧ ಪದಾಧಿಕಾರಿಗಳು ಕಾರ್ಯಕರ್ತರುಗಳು ಉಪಸ್ಥಿತರಿದ್ದರು. ಶೌಚಲ್ಯದ ಈ ಒಂದು ಘಟನೆ ಧರ್ಮಸ್ಥಳದಲ್ಲಾಗಿರ್ತಕ್ಕಂತಹ ನೂರಾರು ಆಮೇಲೆ ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಪ್ರಕರಣ ಸಂಬಂಧಿಸಿದಂತೆ ಎಸ್ಐಟಿಯನ್ನು ರಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹೇಳ್ತಕ್ಕಂಥ ಹೇಳಿಕೆಯನ್ನು ಇವತ್ತು ಕೊಟ್ಟಿದ್ದಾರೆ. ನಾಚಿಕೆ ಆಗಬೇಕು ಸಿದ್ದರಾಮಯ್ಯನವರಿಗೆ. ನಾನು ಕೇಳೋದು ಸಿದ್ದರಾಮಯ್ಯನವರೇ, ಇನ್ನು ಎಸ್ಐಟಿಯನ್ನ ಯಾವಾಗ ನಿಮ್ಮ ಸರ್ಕಾರದ ಶವವನ್ನ ಇದೇ ಪರಮೇಶ್ವರು, ಡಿ.ಕೆ. ಶಿವಕುಮಾರ್, ಕುಮಾರಸ್ವಾಮಿ, ಕೆ. ಅಶೋಕ್ರವರು ನಿಮ್ಮ ಶವವನ್ನ ಸರ್ಕಾರದ ಶವವನ್ನು ಹೆಗಲ ಮೇಲೆ ಎತ್ತಿದ ಮೇಲೆ ನೀವೇನು ಇವತ್ತು ಎಸ್ಐಟಿ ರಚನೆ ಮಾಡ್ತೀರಾ? ಏನು ಇವತ್ತು ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ನೂರಾರು ಕೊಲೆಯನ್ನು ನಿಮ್ಮ ಸರ್ಕಾರದ ಇವತ್ತು ಉಳಿವಿಗಾಗಿ ಏನು ಬಲಿ ಕೊಟ್ಟಿದಾಗ ನಿಮಗೆ ಏನ್ರಿ ಇವತ್ತು ಆ ಒಂದು ವಿಚಾರದಲ್ಲಿ ತನಿಖೆ ಮಾಡಲಿಕ್ಕೆ ಇಷ್ಟೊಂದು ಹಿಂಜರಿಕೆ? ನಾನು ನಿನ್ನೆ ಒಂದು ವಿಚಾರವನ್ನು ನೋಡಿದೆ. ಸಿದ್ದರಾಮಯ್ಯ ಅವರು ಇವತ್ತು ಸಿಡಿಮಿಡಿಗೆ ಹೊಂದಿದ್ದಾರೆ. ಇವತ್ತು ಏನು ಅಂತ ಹೇಳಿದ್ರೆ ಏನು ಚಿತ್ರನಟಿಯ ಇವತ್ತು ನಿನ್ನೆ ಅಗಲಿಕೆಯ ವಿಚಾರವಾಗಿ ಸಿದ್ದರಾಮಯ್ಯನವರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ಇವತ್ತು ಅಗಲಿಕೆಯ ಸಂತಾಪವನ್ನು ಸೂಚಿಸಿದರು. ಅದನ್ನು ಅವರು ಮೆಹಟಾದಲ್ಲಿ ಅದನ್ನ ಅನುವಾದಕ್ಕೆ ಕನ್ನಡದಿಂದ ಇಂಗ್ಲಿಷ್ಗೆ ಅನುವಾದಕ್ಕೆ ಅದನ್ನು ಕಳಿಸ್ಕೊಟ್ರು. ಮೆಹಟಾ ಇರ್ತಕ್ಕಂತಹ ಸೋಷಿಯಲ್ ಮೀಡಿಯಾದಲ್ಲಿ ಅನುವಾದ ಆಗಿ ಬಂತು. ಸಿದ್ದರಾಮಯ್ಯನವರು ಆ ಚಿತ್ರನಟಿಯ ಅಗಲಿಕೆಗೆ ಸಂತಾಪ ಸೂಚಿಸಿದ್ರು. ಮೆಹಟದಲ್ಲಿ ಅನುವಾದ ಸಿದ್ದರಾಮಯ್ಯನವರ ಅಗಲಿಕೆಗೆ ಸಂತಾಪವನ್ನು ಸೂಚಿಸಿದ್ದಾರೆ. ನಾನು ಸಿದ್ದರಾಮಯ್ಯರು ಸಿದ್ದರಾಮಯ್ಯ ಇವತ್ತು ಜೀವಂತವಾಗಿರುವಾಗ ಅದು ಹೇಗೆ ಇವರ ಅಗಲಿಕೆಗೆ ಮೆಹಟಾ ಇವತ್ತು ಆ ಸೋಷಿಯಲ್ ಪ್ಲಾಟ್ಫಾರ್ಮ್ ಅವರ ಅಗಲಿಕೆಯ ವಿಚಾರವಾಗಿ ಇವತ್ತು ಸಂತಾಪ ಸೂಚಿಸ್ತಲ್ಲ ಅಂತ ನೋಡುವಾಗ ನಿಜಕ್ಕೂ ಕೂಡ ಪ್ರಸ್ತುತ ಈ ಸನ್ನಿವೇಶಕ್ಕೆ ಧರ್ಮಸ್ಥಳದ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ ಹೇಳ್ತಕ್ಕಂಥದ್ದು ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಅವರು ಜೀವಂತವಾಗಿ ಇವತ್ತು ಶವವಾಗಿದ್ದಾರೆ. ಇಂತಹ ಒಂದು ಗಂಭೀರ ವಿಚಾರವನ್ನ ಕೈಗೆ ಎತ್ಕೊಳ್ಬೇಕಾಗಿರ್ತಕ್ಕಂಥ ಸರ್ಕಾರ, ನಿನಗೆ ಈ ಸರ್ಕಾರ ಎಷ್ಟು ಬೇಜವಾಬ್ದಾರಿತನದಿಂದ ವರ್ತಿಸ್ತಾ ಇದೆ. ಅಲ್ಲಿ ನಡೆದಂತಹ ಅತ್ಯಾಚಾರ, ಅಕ್ರಮಗಳು ಇನ್ನು ಯಾವ ನೈತಿಕತೆಯ ಚಿಂತನೆಯೊಂದಿಗೆ ನಿಮಗೆ ಇವತ್ತು ಸಾಕ್ಷಿಗಳು ಬೇಕು? ಅದನ್ನ ಕಂಡಂತಹ ಆ ಕೆಲಸದಲ್ಲಿ ನೇರವಾಗಿ ಭಾಗಿಯಾದಂತಹ ಆ ಒಬ್ಬ ವ್ಯಕ್ತಿ ಬಂದು ಇವತ್ತು ಕೋರ್ಟಿನಲ್ಲಿ ಇವತ್ತು ಸಾಕ್ಷಿ ಹೇಳಿದಾಗ 164 ಸಾಕ್ಷಿ ಹೇಳಿದಾಗ ಈ ಸಾಕ್ಷಿ ನಿಮಗೆ ಸಾಲದ? ಮಾಧ್ಯಮದಲ್ಲಿ ಕೂತ್ಕೊಂಡು ಗೋಗರಿತಾ ಇದ್ದಾರೆ. ಸರ್ಕಾರದ ಏಜೆಂಟ್ಗಳು ಇವತ್ತು ಸಾಕ್ಷಿಯನ್ನು ಕೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ? ಅತ್ಯಾಚಾರ ಮಾಡಿದ ದುಶ್ಯಾಸನ ನಮಗೆ ಸಿಕ್ಕಿದ್ರೆ ಸಾಲದು, ದುಶ್ಯಾಸನ ಸಿಕ್ಕಿದ್ರೆ ಸಾಲದು. ಸೀರೆ ಎಳೆದಂತಹ ಆ ನೋವು ಅನುಭವಿಸಿದಂತಹ ದ್ರೌಪದಿ ಇವತ್ತು ಬಂದು ನಮಗೆ ಸಾಕ್ಷಿ ಹೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಎಂತಹ ನಾಚಿಗೆ ಗೆಟ್ಟ ಲಜ್ಜೆ ಗೆಟ್ಟಂತಹ ಸರ್ಕಾರ ಹಾಗೂ ಮಾಧ್ಯಮ. ದ್ರೌಪದಿ ಒಂದು ಸಾಕ್ಷಿ ಹೇಳಬೇಕಾ? ನೀವೇನಾದ್ರೂ
ಮಾಡಿರ್ತಕ್ಕಂಥ ನಡೆದಂತಹ ಘಟನೆಗಳು ಏನಾದ್ರೂ ಗೊತ್ತಿದೆಯಾ? ಕಲಾಬರಹಗಳನ್ನ, ಆ ಅಸ್ಥಿ ಪಂಜರಗಳನ್ನ ತಂದು ನಿಮ್ಮ ಮುಂದೆ ಇಟ್ಟಾಗ ಆ ಹೆಣ್ಮಗಳು ಸಾವನ್ನಪ್ಪಿದ್ದಾಳೆ, ಅವನ್ನ ಜೀವಂತವಾಗಿ ಇವತ್ತು ಭೂಮಿಯಲ್ಲಿ ಅಡವಿದ್ದಾಳೆ ಅಂತಕ್ಕಂಥದ್ದು ಯಾರಿಗೂ ಗೊತ್ತಿಲ್ವಾ? ಇವತ್ತು ಅಸ್ಥಿ ಪಂಜರದಲ್ಲಿ ನೀವು FSL ಅನ್ನ ಫಾರೆನ್ಸಿಕ್ ಲ್ಯಾಬೊರೇಟರಿಗೆ ಕಳಿಸಿ ಮಾಡಿರ್ತಕ್ಕಂತಹ ತಪ್ಪನ್ನ ಪತ್ತೆ ಹಚ್ಚಲಿಕ್ಕೆ ನಿಮಗೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಸ್ನೇಹಿತರೆ, ಇವರ ಪ್ರಕಾರ ಪ್ರಜ್ವಲ್ ರೇವಣ್ಣನ ಪ್ರಕಾರ ಏನು ಇವತ್ತು ಅತ್ಯಾಚಾರ ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂಥ ಕ್ರೂರ ಹತ್ಯೆಯ ಬಗ್ಗೆ ತನಿಖೆಯನ್ನು ಮಾಡಬೇಕು, SITಯನ್ನ ರಚನೆ ಮಾಡಬೇಕು ಅನ್ನತಕ್ಕಂಥ ಒತ್ತಾಯದಿಂದ ಈ ಪ್ರತಿಭಟನೆಯನ್ನ ನಾವು ಹಮ್ಮಿಕೊಂಡಿದ್ದೀವಿ. ಆದ್ಮೇಲೆ ನೋಡಿ, ನಿಮ್ಗೆ ಗೊತ್ತಿರ್ಬೋದು, ಮೊದಲನೇದಾಗಿ ಸೌಜನ್ಯ ವಿಚಾರ ಕೇಸಲ್ಲಿ ಬಂತು, ಹಲವಾರು ಪ್ರತಿಭಟನೆಗಳಾಯಿತು. ತದನಂತರ ಅನನ್ಯ ವಿಚಾರ ಬಂತು, ಎಲ್ಲ ಆಯಿತು. ಇವಾಗ ಭೀಮಾ ಅನ್ನತಕ್ಕಂಥ ವ್ಯಕ್ತಿ, ಅಲ್ಲಿ ನಾನು 100 ಕೊಲೆಗಳನ್ನ ಗುಂಡಿ ತೋಡಿ ಹಾಕಿದ್ದೀನಿ ಅಂತ ವಿಚಾರವನ್ನು ಬಂತು. ಇವತ್ತು ನಾನು ಕೇಳ್ತಾ ಇದ್ದೀನಿ, ಒಂದು ದನದ ಮಾಂಸದ ತಲೆ ಎಲ್ಲಾದ್ರೂ ಇದ್ರೆ ಸೋಪಕ್ಕ, CT ರವಿ ಎಲ್ಲ ಓಡಿ ಬರ್ತಾ ಇದ್ರು. ಇವತ್ತು 100 ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿ ಗುಂಡಿಯಲ್ಲಿ ತೋಡಿ ಹಾಕಿದ್ದಾರೆ. ಯಾರಿದ್ದಾರೆ ಇಲ್ಲಿ ಕೇಳಲಿಕ್ಕೆ? ಈ ರಾಜ್ಯದಲ್ಲಿ ವಿರೋಧ ಪಕ್ಷ ಎಲ್ಲಿದೆ? ಆಡಳಿತ ಪಕ್ಷ ಎಲ್ಲಿದೆ? ಜನರ ಸಮಸ್ಯೆಗಳನ್ನ ಸ್ಪಂದನೆ ಮಾಡಲಿಕ್ಕೆ ಯಾರಿದ್ದಾರೆ? ಎಲ್ಲಾದ್ರೂ ಹಿಟ್ಲರ ಅಥವಾ ಮುಸೋಲಿನ ಭಾರತದಲ್ಲಿದ್ರೆ ಅವರಿಗೆ ಖುಷಿ ಆಗ್ತಿತ್ತು, ಅವರ ಫ್ರೀ ಆಗಿ ಬಿಡ್ತಾ ಇದ್ರಲ್ವಾ? ಅವ್ರು ಇವಾಗ ದುಃಖ ಪಡ್ತಾ ಇರಬಹುದು. ಅಲ್ಲಿ ನಾವು ಇಂಡಿಯಾದಲ್ಲಿ ಜನಿಸಿದ್ರೆ ಒಳ್ಳೆದಿತ್ತು, ಅಲ್ಲಿ ಯಾರು ಕೇಳೋರಿಲ್ಲ ಅಂತ. ನೋಡಿ ಆತ್ಮೀಯರೇ, ಇದು ಎಲ್ಲಿಗೆ ಹೋಗ್ತಾ ಅಂತ ಹೇಳಿದ್ರೆ, ಇವತ್ತು ನಮ್ಮ ರಾಜ್ಯದ ಖ್ಯಾತ ವಕೀಲರಾದ ಬಾಲನ್ ಮತ್ತು CS ದ್ವಾರಕನಾಥ್ ಅವರು ಮುಖ್ಯಮಂತ್ರಿಗಳನ್ನು ಭೇಟಿಯಾಗ್ತಾರೆ. ಭೇಟಿಯಾಗಿ SITಯನ್ನ ರಚನೆ ಮಾಡಬೇಕು ಅಂತ ಹೇಳುವಾಗ ಸಿದ್ದರಾಮಯ್ಯ ಹೇಳ್ತಾರೆ ನೋಡ್ತೀನಿ ಅಂತ. ಅಂದ್ರೆ 100 ಹತ್ಯೆಗಳು ನಡೆದಿದೆ, ಇಂಥ ಗಂಭೀರ ವಿಚಾರ ಇಲ್ಲಿ ಆಗಿದೆ. SITಯನ್ನ ರಚನೆ ಮಾಡಿ ಅಂತ ಹೇಳೋದು ನೋಡ್ತೀನಿ ಅನ್ನತಕ್ಕಂಥ ಉದಾಸೀನತೆಯ ಒಂದು ಮಾತನ್ನ ಇವತ್ತು ಹೇಳ್ತಾ ಇದ್ದಾರೆ. ಆದ್ರೆ ಸಿದ್ದರಾಮಯ್ಯನವರೇ, ಇಲ್ಲಿ SDPI ಅನ್ನತಕ್ಕಂಥ ಒಂದು ಪಕ್ಷ ಇದೆ, ನಿಮ್ಮ ಯಾವ ಇದರನ್ನು ನಾವು ಬಿಡೋದಿಲ್ಲ. ಇದನ್ನ ಜನಾಕ್ರೋಶವಾಗಿ ನಮಗೆ ಅಧಿಕಾರ ಇಲ್ಲದಿರಬಹುದು, ನಾವು ಜನಾಕ್ರೋಶವಾಗಿ ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಮುಟ್ಟತಕ್ಕಂಥ ನಾವು ಹೋರಾಟವನ್ನ ಹಮ್ಮಿಕೊಳ್ಳಬೇಕು ಅನ್ನತಕ್ಕಂಥ ವಿಚಾರವನ್ನು ನಾನು ಹೇಳ್ತಾ ಇದ್ದೀನಿ. ಆತ್ಮರೇ, ಇವತ್ತು ನೀವು ನೋಡಿರ್ಬೋದು, ನಮ್ಮ ಕರ್ನಾಟಕದ ವಿಚಾರದಲ್ಲಿ ನಮ್ಮ ಸರ್ಕಾರ ಮಾತಾಡ್ತಾ ಇಲ್ಲ. ಪಕ್ಕದ ರಾಜ್ಯದ ಕೇರಳದ 500 ಹುಡುಗಿಯರು ಕಾಣೆಯಾಗಿದ್ದಾರೆ ಅನ್ನಕ್ಕಂಥ ರಿಪೋರ್ಟ್ ಇದೆ. ಕೇರಳ ಸರ್ಕಾರ SITಯನ್ನ ರಚನೆ ಮಾಡ್ತಾ ಇದೆ. SITಯನ್ನ ರಚನೆ ಮಾಡಿ ಅಲ್ಲಿಂದ ರಿಟೈರ್ಡ್ ಜಡ್ಜಿಗಳು, ಪೊಲೀಸರೆಲ್ಲ ಬಂದು ಎಂಕ್ವೈರಿ ಮಾಡ್ತಾರೆ. ಆವಾಗ ಆಗ್ತದೆ ಕರ್ನಾಟಕ ಮತ್ತು ಕೇರಳ ಘರ್ಷಣೆ. ಅದಕ್ಕಿಂತ ಮುಂಚೆ ನೀವು SITಯನ್ನ ರಚನೆ ಮಾಡಿ ತನಿಖೆಯನ್ನ ಕೈಗೊಳ್ಳಿ. ಎಲ್ಲಿಯಾದ್ರೂ ನಮ್ಮ ಕರ್ನಾಟಕದ ಮಾನವನ್ನ ನೀವು ಹರಾಜು ಮಾಡಬೇಡಿ ಅನ್ನತಕ್ಕಂಥ ವಿಚಾರವನ್ನು ಹೇಳಿ, ತಾವುಗಳೆಲ್ಲರೂ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ವತಿಯಿಂದ ನಡೆಯತಕ್ಕಂಥ ಪ್ರತಿಯೊಂದು, ಇನ್ನು ಮುಂದೆ ಕೆಲವು ಸಮಯ ನಾವು ಧರ್ಮಸ್ಥಳಕ್ಕೆ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳತಕ್ಕಂಥ ಯೋಜನೆಯನ್ನು ಬರಬಹುದು. ಆದ್ರಿಂದ ತಾವುಗಳೆಲ್ಲರೂ ನಮಗೆ ಸಹಕಾರ ಕೊಡಬೇಕು. ವಾಪಸ್ ಮರಳಿ ಬರುವ ಸಮಯದಲ್ಲಿ ಸೌಜನ್ಯ ಅನ್ನುವ ಸಹೋದರಿ ಕಾಣೆಯಾಗಿದ್ದಾರೆ ಎಂಬ ವಿಚಾರ ಊರಿಡಿ ಹರಡಿದಾಗ ಅಲ್ಲಿಯ ಪೊಲೀಸ್ ಇಲಾಖೆ ಇದರ ಬಗ್ಗೆ ತನಿಖೆ ನಡೆಸಿ ತದನಂತರ 2 ಗಂಟೆಯ ನಂತರ ಸೌಜನ್ಯಳ ಮೃತ ಶರೀರ ಅದು ಪೈಶಾಚಿಕವಾಗಿ ಮೃಗೀಯ ರೀತಿಯಲ್ಲಿ ಮಾನವೀಯತೆ ಅನ್ನುವ ಒಂದು ಲವಲೇಶವು ಉಳಿಯದ ಹಾಗೆ ಅತ್ಯಾಚಾರಕ್ಕೊಳಗಾದ ಆ ಸಹೋದರಿಯ ಮೃತದೇಹ ಅಲ್ಲಿ ಸಿಕ್ಕಿ, ಅದರ ವರದಿಯ ಪ್ರಕಾರ ಅವಳ ವಸ್ತ್ರಗಳಲ್ಲಿ ಅವಳ ಆ ಕಾಲೇಜಿನ ಆ ID ಕಾರ್ಡ್ ಅನ್ನು ಬಳಸಿ
ಅವಳ ಕೈಗಳನ್ನು ಮರಕ್ಕೆ ಕಟ್ಟಿ ಹಾಕಿ ಅವಳ ಮೃತದೇಹ ಪರಿಶೀಲನೆ ಮಾಡಿದಾಗ ಮೃಗೀಯ ರೀತಿಯ ಅತ್ಯಾಚಾರ ನಡೆಸಿ ಅವಳ ಎದೆಯ ಭಾಗದ ಆ ಮೂಳೆಗಳು ಸಹ ಪುಡಿ ಪುಡಿ ಆಗುವ ರೀತಿಯಲ್ಲಿ ಕೊನೆಗೆ ಇದರ ತನಿಖೆ ಪರಿಶೋಧನೆಗೆ ಎಲ್ಲಿಯಾದರೂ ತೊಂದರೆ ಆಗುತ್ತದೆ ಎನ್ನುವ ರೀತಿಯಲ್ಲಿ ಅವಳ ಮರ್ಮಾಂಗಕ್ಕೆ 6 ಇಂಚಿನಷ್ಟು ಮಣ್ಣನ್ನು ಸಹ ತುರುಕಿ ಮಾನವೀಯತೆ ಅನ್ನುವ ಪದಕ್ಕೆ ಬೆಲೆಯೇ ಇಲ್ಲದ ರೀತಿ ಸೌಜನ್ಯಳ ಹತ್ಯೆಯನ್ನು ಮಾಡಿದಾಗ ಇದರ ವಿರುದ್ಧ ಪೊಲೀಸ್ ಇಲಾಖೆ, ಅಲ್ಲಿಯ ಪೊಲೀಸ್ ಇಲಾಖೆಯವರು ಸಂತೋಷ್ ರಾವ್ ಅನ್ನುವ ಒಬ್ಬ ಅಮಾಯಕನನ್ನ ಇದರ ವಿರುದ್ಧ ಈ ಪ್ರಕರಣದಲ್ಲಿ ಆರೋಪಿ ಎಂದು ಮಾಡಿ ಬಂಧಿಸಿ ತದನಂತರ 10 ವರ್ಷಗಳ ನಂತರ ಆತ ನಿರಪರಾಧಿ ಎನ್ನುವ ಒಂದು ನ್ಯಾಯಾಲಯದ ಸೂಚನೆ ಮೇರೆಗೆ ಆ ವ್ಯಕ್ತಿ ಬಿಡುಗಡೆಯಾಗುತ್ತಾನೆ. ಇದುವರೆಗೆ ಸೌಜನ್ಯಳ ವಿಷಯದಲ್ಲಿ ಹಲವಾರು ಸಂಘ ಸಂಸ್ಥೆಗಳು, ಹಲವಾರು ಹೋರಾಟಗಾರರು, ಯೂಟ್ಯೂಬರರು ಎಲ್ಲರೂ ಸಹ ಹಲವು ಸಮಿತಿಗಳು ರಚನೆಯಾಗಿ ಸೌಜನ್ಯ ಪರ ಹೋರಾಟ ಅಂತ ರಾಜ್ಯಾದ್ಯಂತ ನಿರಂತರ ಹೋರಾಟ ನಡೆದರೂ ಸಹ ಯಾವ ಸರ್ಕಾರ, ಅವಾಗ ಆಡಳಿತದಲ್ಲಿ ಯಾವ ಸರ್ಕಾರ ಇತ್ತು, ಇವಾಗ ಯಾವ ಸರ್ಕಾರ ಇದೆ, ಎಲ್ಲ ಸರ್ಕಾರವು ಅದರ ನಿಯಂತ್ರಣಕ್ಕೊಳಗಾದ ರೀತಿಯಲ್ಲಿ ಈ ಆರೋಪ ಬಹಿರಂಗಪಡಿಸಲು, ನೈಜ ಆರೋಪಿಗಳನ್ನು ಬಂಧಿಸಲು ಇದುವರೆಗೆ ಸಾಧ್ಯವಾಗಲಿಲ್ಲ. ಅಂದ್ರೆ ನಮ್ಮ ಕಾನೂನಿನ ವ್ಯವಸ್ಥೆ ಎಲ್ಲಿ ತಲುಪಿದೆ ಎಂದು ಪ್ರತಿಯೊಬ್ಬ ಸಮಾಜದ ನಾಗರಿಕರು ನಾವು ಅವಲೋಕನ ಮಾಡಬೇಕಾದ ಪರಿಸ್ಥಿತಿ ಇದೆ. ಇಲ್ಲಿ ರಾಜ್ಯದಲ್ಲಿ ಮಹಿಳಾ ರಕ್ಷಣೆ, ಮಹಿಳಾ ದೌರ್ಜನ್ಯ ಇನ್ನಿತರ ಹೇಳಿ ಮಹಿಳೆಯರ ಮೇಲೆ ಒಂದಿಷ್ಟು ಹೆಂಗಸರನ್ನು ಸ್ವಾಧೀನಪಡಿಸ್ತೀವಿ, ಸ್ತ್ರೀಯರನ್ನು ಸ್ವಾಧೀನಪಡಿಸ್ತೀವಿ ಅಂತ ತುಂಬಾ ಹಿಂದಿನಿಂದಲೇ ಹೇಳ್ತಾ ಬರ್ತಾ ಇದ್ದಾರೆ. ಇವಾಗ ಹೇಗೆ, ಎಲ್ಲಿದೆ ಹೆಂಗಸರಿಗೆ, ಮಹಿಳೆಯರಿಗೆ ಎಲ್ಲಿದೆ ಸರ್ ನ್ಯಾಯ? ಎಲ್ಲಿ ಒದಗಿಸ್ತಾ ಇದ್ದಾರೆ? 100ಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಧರ್ಮಸ್ಥಳದಲ್ಲಿ ಅಸ್ಥಿಪಂಜರಗಳು ಈ ದಿನ ಮಾತಾಡ್ತಾ ಇದೆ. ಅಲ್ಲಿ ಇದಕ್ಕೆ ಯಾರು ಕಾರಣಕರ್ತರು, ಯಾರು ಗೊತ್ತಿದ್ದವರು ಅವರನ್ನು ಮುಚ್ಚಿಡುವಂತಹ ಕಾರ್ಯಕ್ರಮಗಳನ್ನ ಇಂದಿನ ಎಲ್ಲ ದನಿಗಳು ಮಾಡ್ತಾ ಇದ್ದಾರೆ. ಮೊನ್ನೆ ಧರ್ಮಸ್ಥಳಕ್ಕೆ ಹೋದ ಡಿ ಕೆ ಶಿವಕುಮಾರ್ ಅವರೊಂದು ಹೇಳಿಕೆ ಕೊಡ್ತಾರೆ, ಆಘಾತಕಾರಿಯಾದಂತಹ ಹೇಳಿಕೆ. ನನ್ನಂತಹ 100 ಶಿವಕುಮಾರ್ ಅವರು ಇದರ ಹಿಂದಿದ್ದಾರೆ, ನಿಮಗೆ ಶಕ್ತಿ ಕೊಡ್ಲಿಕ್ಕೋಸ್ಕರ ನನ್ನಂತಹ 100 ಶಿವಕುಮಾರ್ ಸಿದ್ಧ ಅಂತ ಯಾವ ರೀತಿ ಆಘಾತಕಾರಿ ಮಾತನ್ನ ಹೇಳ್ತಿದ್ದಾರೆ. ಇವರನ್ನು ಏನು ಬೇರೆ ಗಂಡಸರು ಮಾತ್ರ ಇವರಿಗೆ ಮತದಾನವನ್ನು ಮಾಡಿ ಇವರನ್ನು ಗೆಲ್ಲಿಸಿ ಕೂರಿಸಿದ್ದಾರೆ ಮಂತ್ರಿ ಪದವಿಯಲ್ಲಿ, ಏನು ಹೆಂಗಸರ ಮತಗಳು ಇವರಿಗೆ ಬಿದ್ದಿಲ್ವಾ? ಏನು ಇಂತಹ ಮಾತುಗಳನ್ನು ಇವರು ಇಂತಹ ಹೇಳಿಕೆಯನ್ನು ಕೊಡುವ ಇವರಿಗೆ ನಾಚಿಕೆ ಆಗುದಿಲ್ವಾ? ಯಾಕೆ ಇವರ ಮನೆಯಲ್ಲಿ ಹೆಣ್ಣು ಮಕ್ಕಳಿಲ್ವಾ? ನಾಳೆ ಇವರಿಗೂ ಬರುವ ಇಂತಹ ಪರಿಸ್ಥಿತಿ ಬರಬಹುದು ಅನ್ನುವಂತ ಸಣ್ಣ ಒಂದು ಯೋಚನೆ ಕೂಡ ಮಾಡದೆ ಇಂತಹ ಆಘಾತಕಾರಿ ಹೇಳಿಕೆಗಳನ್ನು ಇವರು ಕೊಡ್ತಾ ಇದ್ದಾರಲ್ವಾ? ಇವು ಯಾವ ರೀತಿಯ ಜನ ಇರ್ಬೋದು ಇವರೆಲ್ಲ ಅಂತ. ಎಲ್ಲಿ ನಮ್ಮ ಶೋಭಾ ಕರಂದ್ಲಾಜೆ ಇವರೆಲ್ಲ ಹೆಂಗಸರಲ್ವಾ? ಇವರಿಗೂ ಬಂದು ನಿಲ್ಬೋದಲ್ವಾ? ಸಣ್ಣ ಸಣ್ಣ ವಿಷಯಗಳಿಗೆ ಬಂದು ತಲೆ ಎತ್ತಿ ನಿಲ್ಲುವಂತ ಇವರುಗಳು ಇವತ್ತು ಇಷ್ಟು ಮಟ್ಟದಲ್ಲಿ ಹೆಣ್ಣು ಮಕ್ಕಳ ಅತ್ಯಾಚಾರ, ಕೊಲೆ, ಅವರ ಅಸ್ಥಿಪಂಜರಗಳನ್ನು ಅವರ ತಂದೆ ತಾಯಿ ಅದನ್ನು ಸಂಸ್ಕಾರ ಮಾಡುವಂತಹ ಒಂದು ಇದನ್ನು ಕೊಡದೇ ಇರುವಂತಹ ಒಂದು ಇದರಲ್ಲಿ ನಡೀತಾ ಇರುವಾಗ ಎಲ್ಲಿದೆ ನಮ್ಮ ಸಮಾಜ? ನಾವು ಇವರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಓಟ್ ಕೊಟ್ಟು ನಮ್ಮ ಚಪ್ಪಲಿಗಳನ್ನು ನಮ್ಮ ತಲೆ ಮೇಲೆ ಹುಡುಕುವಂತ ಪರಿಸ್ಥಿತಿಯಲ್ಲಿ ನಾವಿವತ್ತು ನಿಂತಿದ್ದೇವೆ. ಯಾವ ರೀತಿ ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಯಾಕಂದ್ರೆ ನಾವು ಮಹಿಳೆಯರು, ಹಿಂದೂ ಮಹಿಳೆಯರು, ಎಷ್ಟು ವಿದ್ಯಾರ್ಥಿಗಳು, ಸಣ್ಣ ವಯಸ್ಸಿನ ಹೆಣ್ಣು ಮಕ್ಕಳು ಅಲ್ಲಿ ಅತ್ಯಾಚಾರಕ್ಕೊಳಗಾಗಿ ಅವರ ಮರ್ಮಾಂಗಗಳಿಗೆ, ನಮ್ಮ ಅಮೀನ್ ವಯಸ್ಸಿನವರು ಹೇಳಿದಾಗ ಅವರ ಮರ್ಮಾಂಗಗಳಿಗೆ ಏಟು ಕೊಟ್ಟು ಅವರನ್ನು ಕ್ರೂರವಾಗಿ ಅತಿ ಚಿತ್ರಹಿಂಸೆ ಕೊಟ್ಟು ಅವರನ್ನು ಕೊಲ್ಲುವಾಗ ಅವರಿಗೇನು ಅವರ ತಂದೆ ತಾಯಿ ಅಕ್ಕಂದಿರು ತಂಗಿಯಂದಿರು ಯೋಚನೆ ಬರಲಿಲ್ವಾ ಅವರಿಗೆ? ಅಂತಹ ಗೋಮುಖ ವ್ಯಾಘ್ರಗಳನ್ನು ರಕ್ಷಿಸುವಂತ ನಮ್ಮ ಸರ್ಕಾರ ನಾಚಿಕೆ ಆಗಬೇಕು. ನಮ್ಮ ಈ ಸರ್ಕಾರಕ್ಕೆ ಹೆಚ್ಚಿನದನ್ನು ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ. ಯಾಕಂದ್ರೆ ಎಲ್ಲರೂ ಇದನ್ನೇ ಹೇಳುವಾಗ ಅವರು ಎಲ್ಲಿ ಅಡಗಿದ್ದಾರೆ? ಅವರೇನು ಸಮಾಜವನ್ನು ನೋಡ್ತಾರೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಶ್ರೀ ಕಾಳಿಕಾಂಬಾ ದೇವಾಲಯದಲ್ಲಿ ಕೊನೆಯ ಆಷಾಢ ಶುಕ್ರವಾರದ ಪ್ರಯುಕ್ತ ದೇವಿಗೆ ನವಗ್ರಹ ಪೂಜೆ ಮಹಾಮಂಗಳಾರತಿ ನೆರವೇರಿಸಲಾಯಿತು. ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಶ್ರೀ ಕಾಳಿಕಾಂಬಾ ದೇವಾಲಯದಲ್ಲಿ ಕೊನೆಯ ಆಷಾಢ ಶುಕ್ರವಾರದ ಪ್ರಯುಕ್ತ ಶ್ರೀ ಕಾಳಿಕಾ ದೇವಿಗೆ ಬೆಳಗಿನಿಂದ ವಿಶೇಷವಾದ ಹೂವಿನ ಅಲಂಕಾರ, ಗಣಪತಿ ಪೂಜೆ, ಹಾಲಾಭಿಷೇಕ, ನವಗ್ರಹ ಪೂಜೆ ಮತ್ತು ಮಧ್ಯಾಹ್ನ ಮಹಾಮಂಗಳಾರತಿಯನ್ನ ಹಾಗೂ ಅನ್ನದಾನವನ್ನ ಏರ್ಪಡಿಸಲಾಗಿತ್ತು. ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಭಕ್ತಿಯನ್ನ ಸಮರ್ಪಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ದೇವಾಲಯದ ಅಧ್ಯಕ್ಷರಾದ ಸದಾನಂದರವರು, ಎಲ್ಲರೂ ಒಗ್ಗೂಡಿ ಗ್ರಾಮಸ್ಥರ ಸಹಕಾರದಿಂದ ತನು ಮನ ಧನ ಸಹಾಯದಿಂದ ಕಾರ್ಯಕ್ರಮ ಯಶಸ್ವಿಯಾಯಿತು ಎಂದು ಹರ್ಷ ವ್ಯಕ್ತಪಡಿಸಿದರು.
ಭಜನಾ ಮಂಡಳಿ ಹಾಗೂ ಗುಜರಾತಿನ ಮಹಿಳಾ ಮಾರ್ವಾಡಿಗಳಿಂದ ಭಕ್ತಿಗೀತೆ ಹಾಗೂ ಭಜನೆಗಳನ್ನು ಏರ್ಪಡಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಎಚ್.ಎಸ್. ಮಂಜುನಾಥ್, ಕಾರ್ಯದರ್ಶಿ ಸೋಮಶೇಖರ್, ಖಜಾಂಚಿ ಲೋಕೇಶ್, ಸಹ ಕಾರ್ಯದರ್ಶಿ ಕಿರಣ್ ಕುಮಾರ್ ಹಾಗೂ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರು ಹಾಗೂ ಮಹಿಳಾ ಸದಸ್ಯರು ಹಾಜರಿದ್ದರು. ಈ ದೇವಾಲಯದ ಕಾರ್ಯದರ್ಶಿಯಾಗಿ ನಾವು ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರು ಸಭೆ ಸೇರಿ ಆಷಾಢ ಶುಕ್ರವಾರದ ಕೊನೆಯ ದಿವಸದ ಪ್ರಯುಕ್ತ ಕಾಳಿಕಾಂಬಾ ದೇವಸ್ಥಾನದಲ್ಲಿ ಒಂದು ತಾಯಿಗೆ ಅಭಿಷೇಕ ಹಾಗೂ ನವಗ್ರಹ ಪೂಜೆ, ಗಣಪತಿ ಪೂಜೆಯನ್ನು ಮಾಡಬೇಕು ಅಂತ ತೀರ್ಮಾನಿಸಿ ಇವತ್ತು ಎಲ್ಲ ಭಕ್ತಾದಿಗಳ ಊರಿನ ಎಲ್ಲ ಭಕ್ತಾದಿಗಳು ನೆರೆಯ ಗ್ರಾಮಸ್ಥರಿಂದ ಈ ಒಂದು ಕಾರ್ಯಕ್ರಮ ವಿಭಜನೆಯಾಗಿ ನಡೆಸಿದ್ದೇವೆ. ಈ ಸರಳವಾಗಿ ಸುಂದರವಾಗಿ ನೆರವೇರಿಸಿಕೊಡಲು ನಮ್ಮ ಆಡಳಿತ ಮಂಡಳಿಯವರು ನಮಗೆ ತುಂಬ ಸಹಕಾರ ನೀಡಿರುತ್ತಾರೆ. ಅವರ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ತಾಯಿಯ ಸೇವೆಯನ್ನು ಮಾಡಲು ಅವಕಾಶ ಮಾಡಿ ಈ ಒಂದು ತುಂಬ ಕಡಿಮೆ ಸಮಯದಲ್ಲಿ ಇಷ್ಟೊಂದು ಅದ್ಧೂರಿಯಾದ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೆ ತಮ್ಮ ಆಡಳಿತ ಮಂಡಳಿಯ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ಆಷಾಢ ಶುಕ್ರವಾರದ ಅಂಗವಾಗಿ ಚೌಡೇಶ್ವರಿ ಅಮ್ಮನವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕೆಆರ್ಪೇಟೆ ಪಟ್ಟಣದ ಹೊರವಲಯದ ಹೇಮಗಿರಿ ರಸ್ತೆಯಲ್ಲಿರುವ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ಆಷಾಢ ಮಾಸದ 4ನೇ ಶುಕ್ರವಾರದ ಅಂಗವಾಗಿ ತಾಯಿಗೆ ವಿಶೇಷವಾಗಿ ರುದ್ರಾಕ್ಷಿಗಳಿಂದ ಅಲಂಕಾರ ಮಾಡಿ ಲೋಕ ಕಲ್ಯಾಣಾರ್ಥವಾಗಿ ಪೂಜೆ ಸಲ್ಲಿಸಿ ಪ್ರಾರ್ಥಿಸಿ ಪ್ರಸಾದ ವಿನಿಯೋಗ ಮಾಡಲಾಯಿತು. ತಾಲೂಕಿನ ನಾನಾ ಗ್ರಾಮಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಶುಕ್ರವಾರದ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾಯಿ ಶ್ರೀ ಚೌಡೇಶ್ವರಿ ಅಮ್ಮನವರ ಕೃಪೆಗೆ ಪಾತ್ರರಾದರು. ಶುಕ್ರವಾರದ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಭಕ್ತಾದಿಗಳನ್ನು ಉದ್ದೇಶಿಸಿ ಮಾತನಾಡಿದ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಎಚ್.ಆರ್. ಚಂದ್ರಶೇಖರ್, ನಮ್ಮ ದೈನಂದಿನ ವ್ಯವಹಾರಗಳ ಒತ್ತಡದಲ್ಲಿ ನಾವು ಮಾನಸಿಕವಾಗಿ ನೆಮ್ಮದಿಯನ್ನು ಪಡೆಯಬೇಕಾದರೆ ದೇವರ ಮೊರೆ ಹೋಗುವುದು ಹಿಂದಿನ ದಿನಮಾನದಲ್ಲಿ ಅತಿ ಅಗತ್ಯವಾಗಿದೆ. ತಾಯಿ ಶ್ರೀ ಚೌಡೇಶ್ವರಿ ಅಮ್ಮನವರು ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ಇಷ್ಟಾರ್ಥಗಳನ್ನು ಅನುಗ್ರಹಿಸುತ್ತಿರುವುದರಿಂದ ನಾವು ಕೈ ಹಿಡಿದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ದೊರೆಯುವುದಲ್ಲದೆ ಮಾನಸಿಕವಾಗಿ ನೆಮ್ಮದಿ ಕೂಡ ದೊರೆಯುತ್ತದೆ. ಆದ್ದರಿಂದ ನಾವು ಸಾಧನೆ ಮಾಡಲು ಕಷ್ಟವಾದರೂ ನ್ಯಾಯ, ನೀತಿ, ಧರ್ಮ ಹಾಗೂ ಸತ್ಯದ ಮಾರ್ಗದಲ್ಲಿಯೇ ಸಾಗಿ ಯಶಸ್ಸನ್ನು ಪಡೆಯಬೇಕೆಂದು ಚಂದ್ರಶೇಖರ್ ಕರೆ ನೀಡಿದರು. ದೇವಾಲಯ ವ್ಯವಸ್ಥಾಪನಾ ಸಮಿತಿಯ ಗೌರವ ಅಧ್ಯಕ್ಷರಾದ ಕೆಆರ್ ನಾಗರಾಜ್ ಶೆಟ್ಟಿ, ಕಾರ್ಯದರ್ಶಿ ವಿದ್ಯಾರ್ಥಿ ಬಂಡ ಸುರೇಶ್, ಖಜಾಂಚಿ ಕೆಆರ್ ಮಹೇಶ್, ಆಡಳಿತ ಮಂಡಳಿ ನಿರ್ದೇಶಕರಾದ ಪರಿಮಳ ನಾಗರಾಜ ಶೆಟ್ಟಿ, ಪ್ರೇಮ ಶ್ರೀಕೃಷ್ಣ, ಪುರಸಭೆ ಮಾಜಿ ಅಧ್ಯಕ್ಷರಾದ ಕೆಸಿ ವಾಸು, ನೇಕಾರ ತೊಗಟವೀರ ಸಮಾಜದ ಮುಖಂಡ ಹಂಸ ರಮೇಶ್, ಕೆಆರ್ ಪುಟ್ಟಸ್ವಾಮಿ, ಕೆಎಚ್ ಗೋಪಾಲ್, ಕೆಎಸ್ ಮಧುಸೂದನ್, ಮಾರಿಗುಡಿ ಚಂದ್ರಶೇಖರ್, ಕಬಾಬ್ ನಾರಾಯಣಪ್ಪ, ಹೊನ್ನಾವರ ಚಂದ್ರಶೇಖರ್, ನಾಗರತ್ನಮ್ಮ, ಸಿದ್ದಪ್ಪ ಶೆಟ್ಟಿ, ಸಮಾಜ ಸೇವಕರಾದ ಶಾರದಾ ಗೋಪಿಚಂದ್ ಸೇರಿದಂತೆ ಸಾವಿರಾರು ಭಕ್ತಾದಿಗಳು ಆಷಾಢ ಶುಕ್ರವಾರದ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಸಾದವನ್ನು ಸ್ವೀಕರಿಸಿ ಧನ್ಯತಾ ಭಾವ ಮೆರೆದರು. ಶ್ರೀ ಚೌಡೇಶ್ವರಿ ದೇವಿಯೇ ನಮಃ. ಶ್ರೀ ಕೆಆರ್ಪೇಟೆ ಗ್ರಾಮದಲ್ಲಿರುವ ಶ್ರೀ ಚೌಡೇಶ್ವರಿ ದೇವಸ್ಥಾನದ ಇವತ್ತಿನ ಆಷಾಢ ಮಾಸದ 4ನೇ ಶುಕ್ರವಾರದ ಅಂಗವಾಗಿ ಶ್ರೀ ಚೌಡೇಶ್ವರಿ ದೇವಿಗೆ ವಿಶೇಷವಾಗಿ ಪಂಚಾಮೃತಾಭಿಷೇಕ ಮತ್ತು ಕ್ಷೀರಾಭಿಷೇಕ ಹಾಗೂ ವಿಶೇಷವಾಗಿ ರುದ್ರಾಕ್ಷಿಯಿಂದ ಅಲಂಕಾರ ಮಾಡಲಾಗಿದೆ ಹಾಗೂ ಅನ್ನದಾನ ನೆರವೇರಿದೆ. ಮತ್ತು ಭೀಮನ ಅಮಾವಾಸ್ಯೆ ದಿನ 24ನೇ ತಾರೀಕು ಶ್ರೀ ಚೌಡೇಶ್ವರಿ ವರ್ಧಂತಿಯ ಪ್ರಯುಕ್ತ ವಿಶೇಷವಾಗಿ ಅಲಂಕಾರ, ಪೂಜೆ, ಅನ್ನದಾನ ವಿನಿಯೋಗ ಇರುತ್ತದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶ್ರೀ ಚೌಡೇಶ್ವರಿ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ. ರುದ್ರಾಕ್ಷಿ ಇವತ್ತಿನ ಸೇವಾರ್ಥದಾರರು, ಇವತ್ತಿನ ರುದ್ರಾಕ್ಷಿ ಅಮ್ಮನವರ ಅಭಿಷೇಕ ಹಾಗೂ ಅಲಂಕಾರದ ಸೇವಾರ್ಥದಾರರು ನಾಗರಾಜ್ ಶೆಟ್ಟರು, ಸಿದ್ದಪ್ಪ, ಪರಿಮಳ ಮೇಡಮ್, ಮತ್ತು ಪ್ರೇಮ, ಶವಿತಾ ರಾಜಶೇಖರ್, ಪ್ರೇಮ ಶ್ರೀಕೃಷ್ಣ ಇವತ್ತಿನ ಸೇವಾರ್ಥದಾರರು ಹಾಗೂ ಇದೇ ರೀತಿ ಹೆಚ್ಚಿನ ದಾನಿಗಳು ಕೂಡ ದಾನವನ್ನು ಕೊಟ್ಟು ದೇವಿ ಕೃಪೆಗೆ ಪಾತ್ರರಾಗಬೇಕು. ನಾನು ಚೌಡೇಶ್ವರಿ ದೇವಸ್ಥಾನದ ಅರ್ಚಕರು ರವಿಶಾಸ್ತ್ರಿ ಅಂತೇಳಿ ನಮ್ಮ ಹೆಸರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಹಾಸನ ಜಿಲ್ಲೆ ಬೇಲೂರು ಪಟ್ಟಣದ ಲಕ್ಷ್ಮೀಪುರ ಬಡಾವಣೆಯಲ್ಲಿ ಪ್ರತಿಷ್ಠಾಪಿಸಲಾಗಿರುವ ನಾಡದೇವತೆ ಆಷಾಢಮ್ಮ ದೇವಿಯ ವಾರ್ಷಿಕೋತ್ಸವ ಅರ್ಥಪೂರ್ಣವಾಗಿ ನಡೆಯಿತು. ಹಾಸನ ಜಿಲ್ಲೆ ಬೇಲೂರು ಪಟ್ಟಣದ ಲಕ್ಷ್ಮೀಪುರ ಬಡಾವಣೆಯಲ್ಲಿ ಪ್ರತಿಷ್ಠಾಪನೆಗೊಂಡಿರುವ ನಾಡದೇವತೆ ಆಷಾಢಮ್ಮ ದೇವಿಯ ವಾರ್ಷಿಕ ಉತ್ಸವ ಆರಾಧನೆಯು ಅರ್ಥಪೂರ್ಣವಾಗಿ ನಡೆಯಿತು.
ಬುಧವಾರ ಸಂಜೆಯಿಂದಲೇ ದೇಗುಲದಲ್ಲಿ ದೇವರಿಗೆ ಅಭಿಷೇಕ, ವಿಶೇಷ ಅಲಂಕಾರ, ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು. ದೇವತೆಯ ಕುಟುಂಬ ವರ್ಗದವರು ಒಟ್ಟುಗೂಡಿ ಆಚರಿಸುವ ಆಷಾಢಮ್ಮ ದೇವಿಯ ಆರಾಧನೆಯಲ್ಲಿ ಕುಟುಂಬದ ಪ್ರತಿ ಮನೆಯಲ್ಲಿ ತಯಾರಿಸುವ ಅಡುಗೆಯನ್ನ ದೇಗುಲದಲ್ಲಿ ಎಡೆಮಾಡುವ ಮೂಲಕ ದೇವತೆಗೆ ಅರ್ಪಿಸಿ ನಂತರ ಆಗಮಿಸಿದ ಭಕ್ತರಿಗೆ ಪ್ರಸಾದ ವಿತರಿಸಲಾಯಿತು. ಉತ್ಸವದ 2ನೇ ದಿನವಾದ ಇಂದು ಮುಂಜಾನೆಯಿಂದಲೇ ದೇವರಿಗೆ ವಿಶೇಷ ಪೂಜೆ ಏರ್ಪಡಿಸಿ ಸಂಜೆ ದೇವತೆಯನ್ನ ಕಳಸದ ಮೂಲಕ ಗಂಗೆಗೆ ಸಮರ್ಪಿಸುವ ಕಾರ್ಯ ನಡೆಯಿತು. ಮೆರವಣಿಗೆಯಲ್ಲಿ ಕಳಸವನ್ನ ಹೊತ್ತು ಬೇಟೆ ಮಣೆ ಆಚರಿಸುವ ಮೂಲಕ ತೆರಳುವುದೇ ವಿಶೇಷವಾಗಿತ್ತು. ನಮ್ಮದು ಹಿರೇಗದ್ದಿಗೆ ಕೇರ್ಪೇಟೆಯಲ್ಲಿ ಹಿರೇಗದ್ದಿಗೆಯಲ್ಲಿ ಮಾಡ್ತಾ ಇದ್ದು. ನಾವು ಊರು ಬಿಟ್ಟು ಇಲ್ಲಿಗೆ ಬಂದು ಸ್ವಲ್ಪ ವರ್ಷ ಅಲ್ಲಿಗೆ ಹೋಗಿ ಮಾಡಿದು. ನಮಗೆ ವ್ಯವಸ್ಥೆ ಸರಿಯಾಗಿ ಕಾಣಲಿಲ್ಲ. ಆಕೆ ಗದ್ದಿಗೆನ ಇಲ್ಲೇ ಮಾಡಿ ಚಿಕ್ಕದಾಗಿ ನಮ್ಮ ಚಿಕ್ಕಪ್ಪನ ಮನೆಯಲ್ಲಿ ಮಾಡಿ ಅಲ್ಲಿ ಪೂಜೆ ಮಾಡ್ತಾ ಇದ್ದು. 4-5 ಜನ ಬಂದು ಅಲ್ಲೇ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದು. ಬರ್ತಾ ಚಿಕ್ಕಪ್ಪನ ನಾನು ಮನಸ್ಸು ಮಾಡಿ ಒಂದು 11,000 ಖರ್ಚಾಗಿತ್ತು ಆ ಕಾಲದಲ್ಲಿ. ಒಂದು ಚಿಕ್ಕದಾಗಿ ಒಂದು ಗೋಪುರ ಕಟ್ಟಿತು, ಅಲ್ಲಿಂದ ಪೂಜೆ ನಡೆಸ್ಕೊಂಡು ಬರ್ತಾ ಇದ್ದು. ಇದು ನಮ್ಮ ಕುಲದೇವತೆ, ಊರು ದೇವತೆ, ಪ್ರತಿಯೊಬ್ಬರಿಗೂ ಸಂಬಂಧಪಟ್ಟಿದ್ದು. ಇದು ನಮ್ಮದು ಒಬ್ಬರದು ಸ್ವತಃ ದೇವರಲ್ಲ, ಪ್ರತಿಯೊಬ್ಬರಿಗೂ ಸಂಬಂಧಪಟ್ಟಿದ್ದು. ಆದರೆ ಪ್ರತಿಯೊಬ್ಬರು ಸಹಕಾರ ಕೊಡ್ತಾ ಇದ್ದಾರೆ, ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇದು ನಾವು ಈಗ ಬರ್ತಾ ಚಿಕ್ಕಪ್ಪರ ಕಾಲವಾದರು. ನಮ್ಮ ಚಿಕ್ಕಪ್ಪನ ಮಕ್ಕಳು ವೆಂಕಟೇಶ, ರಾಜು, ಶಿವಪ್ಪ, ನಾವು ಈಗ ನಮ್ಮ ಮಕ್ಕಳು, ನಾವು ನಮ್ಮ ದೇವ್ರ ಕುಟುಂಬ ಎಲ್ಲರೂ ಸೇರಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇದು ಮೂಲತಃ ಈಗ ದೇವಸ್ಥಾನ ಕಟ್ಟಿದ ಮೇಲೆ ಇಲ್ಲಿ ಅದ್ದೂರಿಯ ಪೂಜೆ ಮಾಡ್ಕೊಂಡು ಪ್ರತಿ ವರ್ಷ ಅದ್ದೂರಿಯ ಪೂಜೆ ಮಾಡಿ ಆಕೆ ಕಳಸನ ಇಲ್ಲಿಂದ ಮಕ್ಕಳ ಮೇಲೆ ಉರಿಸ್ಕೊಂಡು ವಾದ್ಯ ಸಮೇತ ವಾದ್ಯಗುರುಷ್ಟಿ ಬೇಟೆ ಮನೆ ಎಲ್ಲ ಹಾಕ್ಕೊಂಡು ಹೋಗಿ 5 ಬೇಟೆ ಮನೆ ಹಾಕಿ ವಿಸರ್ಜನೆ ಮಾಡಿಕೊಡ್ತೀವಿ. ಈ ತಾಯಿಯಿಂದ ನಮಗೆಲ್ಲರಿಗೂ ಒಳ್ಳೆಯದಾಗಿದೆ, ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಿದ್ದಾಳೆ. ಮಕ್ಕಳಿಂದ ಮಕ್ಕಳು ಕೊಟ್ಟಿದ್ದಾಳೆ. ಕಾರ್ಯ ಏನಾಗಬೇಕು ಅಂದರೆ ಕಾರ್ಯ ಎಲ್ಲದೂ ಸಿದ್ಧ ಆಗಿದೆ. ನಮಗಂತೂ ಸಮೃದ್ಧಿಯಾಗಿ ಎಲ್ಲ ಕೊಟ್ಟಿದ್ದಾಳೆ. ಆಕೆ ಆಶೀರ್ವಾದ ನಮ್ಮ ಮೇಲಿದೆ. ನಮ್ಮ ಏನಿದ್ರೂ ನಮ್ಮ ಇದಿರೋವರೆಗೂ ನಾವು ಆಕೆ ಭಾಗಿಯಾಗಿ ನಾವು ಪೂಜೆ ಮಾಡ್ಕೊಂಡು ಹೋಗೋ ತನಕ ಅದು ಹಿರೇಗದ್ದಿಗೆ ಮತ್ತು ಕೇರ್ಪೇಟೆ ಇಲ್ಲಿ ಸಾಂಗವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಕುಲ ಬಾಂಧವರೆಲ್ಲ ಸೇರಿ ಸಾಂಗವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜ ಅರಸ್, ಬೇಲೂರು. ಕೆಆರ್ಪೇಟೆ ಪಟ್ಟಣದ ಬಸವೇಶ್ವರ ಚಿತ್ರಮಂದಿರದ ಆವರಣದಲ್ಲಿ ಪುನೀತ್ ಯುವ ಸಾಮ್ರಾಜ್ಯದ ನೇತೃತ್ವದಲ್ಲಿ ಯಕ್ಕ ಚಿತ್ರವು ಯಶಸ್ವಿ ಪ್ರದರ್ಶನ ಕಾಣಲಿ ಎಂದು ಶುಭ ಹಾರೈಸಲಾಯಿತು. ನಾಯಕ ನಟ ಯುವರಾಜ್ ಕುಮಾರ್ ಅಭಿನಯದ ಯಕ್ಕ ಚಿತ್ರವು ಯಶಸ್ವಿ ಪ್ರದರ್ಶನ ಕಾಣಲಿ ಎಂದು ಪುನೀತ್ ಯುವ ಸಾಮ್ರಾಜ್ಯದ ನೇತೃತ್ವದಲ್ಲಿ ಕೆಆರ್ಪೇಟೆ ಪಟ್ಟಣದ ಬಸವೇಶ್ವರ ಚಿತ್ರಮಂದಿರದ ಆವರಣದಲ್ಲಿ ಅಭಿಮಾನಿಗಳು ಸಿಹಿ ವಿತರಿಸಿ ಪಟಾಕಿ ಸಿಡಿಸಿ ಶುಭ ಹಾರೈಸಿದರು. ಯುವರಾಜ್ ಕುಮಾರ್ ನಾಯಕ ನಟರಾಗಿ ಅಭಿನಯಿಸಿರುವ ಯಕ್ಕ ಚಲನಚಿತ್ರವು ಇಂದು ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆಯಾಗಿ ಯಶಸ್ವಿ ಪ್ರದರ್ಶನವನ್ನ ಕಾಣುತ್ತಿದ್ದು, ಕೆಆರ್ಪೇಟೆ ಪಟ್ಟಣದ ಶ್ರೀ ಬಸವೇಶ್ವರ ಚಿತ್ರಮಂದಿರದಲ್ಲಿ ಬಿಡುಗಡೆಯಾದ ಯಕ್ಕ ಕನ್ನಡ ಚಿತ್ರಕ್ಕೆ ಅಭಿಮಾನಿಗಳು ಪುನೀತ್ ಯುವ ಸಮಾಜದ ಅಧ್ಯಕ್ಷ ಕೆಎಲ್ ಮಹೇಶ್ ನೇತೃತ್ವದಲ್ಲಿ ಶುಭ ಹಾರೈಸಿ ಯಕ್ಕ ಚಿತ್ರವನ್ನ ವೀಕ್ಷಿಸಲು ಬಂದ ಅಭಿಮಾನಿಗಳಿಗೆ ಸಿಹಿ ವಿತರಿಸಿ ಪಟಾಕಿ ಸಿಡಿಸಿ ಯಕ್ಕ ಚಲನಚಿತ್ರವು ಶತದಿನೋತ್ಸವದ ಸಂಭ್ರಮವನ್ನು ಕಾಣಲಿ ಎಂದು ಶುಭ ಹಾರೈಸಿದರು. ಸಮಾಜ ಸೇವಕರು ಹಾಗೂ ಎಳನೀರು ವರ್ತಕರಾದ ಡಾಕ್ಟರ್ ಭಾರತಿಪುರ ಪುಟ್ಟಣ್ಣ ಯಕ್ಕ ಚಲನಚಿತ್ರಕ್ಕೆ ಶುಭವನ್ನು ಹಾರೈಸಿ, ಯುವರಾಜ್ ಕುಮಾರ್ ನಾಯಕ ನಟರಾಗಿ ಅಭಿನಯಿಸುತ್ತಿರುವ 2ನೇ ಕನ್ನಡ ಚಿತ್ರವಾದ ಯಕ್ಕವು ಸಾಮಾಜಿಕ ಸಂದೇಶವನ್ನ ಸಾರುವ ಸಾಂಸಾರಿಕ ಚಿತ್ರವಾಗಿದ್ದು, ಎಲ್ಲ ಕನ್ನಡ ಅಭಿಮಾನಿಗಳು ಚಿತ್ರಮಂದಿರಕ್ಕೆ ಬಂದು ಚಲನಚಿತ್ರವನ್ನ ವೀಕ್ಷಿಸುವ ಮೂಲಕ ಯುವ ಕಲಾವಿದರನ್ನ ಪ್ರೋತ್ಸಾಹಿಸಬೇಕು ಹಾಗೂ ಯಕ್ಕ ಕನ್ನಡ ಚಲನಚಿತ್ರವು ಶತದಿನೋತ್ಸವವನ್ನ ಆಚರಿಸಲು ಬೆಂಬಲವಾಗಿ ನಿಲ್ಲಬೇಕೆಂದು ಮನವಿ ಮಾಡಿದರು. ಯಕ್ಕ ಚಿತ್ರಕ್ಕೆ ಶುಭ ಹಾರೈಸಿ ವಕೀಲರಾದ ದೇವಾನಂದ್, ಗಾಯಕ ಸುರೇಶ್ ಹರಿಜನ, ಈಗಲ್ ಟ್ಯಾಟೂ ಮಾಲೀಕರಾದ ಬಳ್ಳೆಕೆರೆ ಪುನೀತ್, ಯುವ ಮುಖಂಡ ಬಿಗ್ ಬಾಸ್ ಮೋಹನ್, ಪ್ರವೀಣ್, ಪುರಸಭಾ ಸದಸ್ಯರಾದ ಡಿ ಪ್ರೇಮ್ ಕುಮಾರ್, ಎಚ್ಎನ್ ಪ್ರವೀಣ್ ಸೇರಿದಂತೆ ಪುನೀತ್ ರಾಜ್ಕುಮಾರ್ ಅವರ ನೂರಾರು ಅಭಿಮಾನಿಗಳು ಯಕ್ಕ ಚಿತ್ರಕ್ಕೆ ಶುಭ ಕೋರುವ ಸಂದರ್ಭದಲ್ಲಿ ಭಾಗವಹಿಸಿದ್ದರು.
ಇವತ್ತು 2ನೇ ಫಿಲಮು ಎಕ್ಕ ಫಿಲಮು ಯುವರಾಜ್ ಕುಮಾರ್ದು ನಟಿಸಿರೋ ಪಿಕ್ಚರ್ ಇದು. ದಯವಿಟ್ಟು ಎಲ್ಲ ನೋಡಿ ಸಹಕರಿಸಿ ನಿಮ್ಮ ಅಭಿಪ್ರಾಯ ತಿಳಿಸ್ಬೇಕು. ಯಾಕೆಂದರೆ 2ನೇ ಪಿಕ್ಚರ್ ಮಾಡ್ತಾರೆ, ಇಷ್ಟು ಕ್ರೇಜು ಉತ್ಸಾಹ ಚೆನ್ನಾಗಿದೆ, ಅವ್ರದ್ದು ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿರ್ತದೆ. ನೋಡಿ ಎಲ್ಲರೂ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಫಿಲಮೇ. ನಾವು ಪುನೀತ್ ಕುಮಾರಲ್ಲಿ ನೋಡ್ತಿದ್ದೋ, ಈಗ ಯುವರಾಜ್ ಕುಮಾರಲ್ಲಿ ನೋಡ್ತಾ ಇದ್ದೀವಿ. ದಯವಿಟ್ಟು ನೋಡಿ ಫಿಲಮ್ ನೋಡಿ ಅರಸಿ ಬೆಳೆಸಿ ಉಳಿಸಿ. ಜೈ ಅಪ್ಪು ಬಾಸ್. ಈ ದಿನ ನಮ್ಮ ಕರ್ನಾಟಕ ರಾಜ್ಯದಂಥ ಎಕ್ಕ ಫಿಲಮ್ ರಿಲೀಸ್ ಆಗ್ತಾ ಇದೆ. ಈ ದೇಶದಂಥ ಈ ಪುಣ್ಯ ಕಾರ್ಯಗಳನ್ನು ಮಾಡಿ ಹೋಗಿರೋಂಥ ನಮ್ಮ ಪುನೀತ್ ರಾಜ್ಕುಮಾರ್ ಪರವಾಗಿ ನಮ್ಮ ಎಲ್ಲ ಅಪ್ಪ ಬಂಧುಗಳು ಹಾಗೂ ನಾವೆಲ್ಲ ಸೇರಿ ಈ ಸಿನಿಮಾಕ್ಕೆ ಒಳ್ಳೆ ಯಶಸ್ಸು ಕೊಟ್ಟು ಕಾಪಾಡಲಿ. ಹಾಗೂ ನಮ್ಮ ಜನಗಳು ಇದು ಇಡೀ ಕುಟುಂಬ ನೋಡುವಂಥ ದೊಡ್ಡ ಮನೆ ಕುಟುಂಬದ ಡಾಕ್ಟರ್ ರಾಜ್ಕುಮಾರ್ ಅವರು ಭಾರತದ ದೇಶದಲ್ಲೇ ತುಂಬ ಹೆಸರುವಾಸಿಯಾಗಿರ್ತಕ್ಕಂಥ ನಟ. ಅವರ ಕುಡಿಯಾಗಿರ್ತಕ್ಕಂಥ ಯುವರಾಜ್ ಕುಮಾರ್ ಅವರ ಈ ದಿನ ಎಕ್ಕ ಫಿಲಮ್ ರಿಲೀಸ್ ಆಗ್ತಾ ಇದೆ. ನಾವು ಪುನೀತ್ ರಾಜ್ಕುಮಾರ್ ಅವರನ್ನು ನಾವು ಯುವರಾಜ್ ಕುಮಾರಲ್ಲಿ ನೋಡ್ತಾ ಇದ್ದೀವಿ. ಈ ದಿನ ಅತ್ಯಂತ ಯಶಸ್ವಿಯಾಗಿ ಎಲ್ಲ ತರಹಂಥ ಸಂಗೀತ, ಸಾಹಿತ್ಯ, ಎಂಟರ್ಟೈನ್ಮೆಂಟು, ಕಾಮಿಡಿ ಎಲ್ಲವನ್ನು ಸಂಪೂರ್ಣ ಇರ್ತಕ್ಕಂಥ ಎಕ್ಕ ಫಿಲಮನ್ನು ನಾವುಗಳು ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗದವರು ಇವತ್ತು ನಾವು ಯುವರಾಜ್ ಕುಮಾರಲ್ಲಿ ಅವ್ರನ್ನ ನೋಡ್ತಾ ಇರೋದ್ರಿಂದ ನಾವು ಅವ್ರಿಗೆ ಸಂಪೂರ್ಣ ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಹಾಗೂ ಈ ದಿನ ಪಿಕ್ಚರ್ ರಿಲೀಸ್ ಆಗಿರೋದ್ರಿಂದ ಪೂಜೆಯನ್ನು ಮಾಡಿ ಕುಂಬಳಕಾಯಿ ಹೊಡೆದು ಈ ಪಿಕ್ಚರು ಶತದಿನೋತ್ಸವ ಆಗಲಿ ಅಂತ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ ಪೇಟೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿಯ 13 ತಾಲೂಕುಗಳ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಸರ್ಕಾರ ಕೈಬಿಡುವಂತೆ ರೈತಪರ ಹೋರಾಟಗಾರರು ಪ್ರತಿಭಟನೆ ನಡೆಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿಯ 13 ತಾಲೂಕುಗಳ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಕೈಬಿಟ್ಟು ಸರ್ಕಾರವು ರೈತಪರ ಹೋರಾಟಕ್ಕೆ ಜಯ ತಂದುಕೊಟ್ಟಿದೆ. ಸರ್ಕಾರ ಮತ್ತು ರೈತಪರ ಹೋರಾಟಗಾರರು, ಪ್ರಗತಿಪರ ಹೋರಾಟಗಾರರು, ಪ್ರಗತಿಪರ ಸಂಘಟನೆಗಳು, ಸಾಹಿತಿಗಳು, ಚಿಂತಕರು ಮತ್ತು ರೈತ ಮುಖಂಡರು ಹಾಗೂ ಸಾರ್ವಜನಿಕರು ಎಲ್ಲರೂ ಸಹ ಕೆಇಡಿಬಿಗೆ ಸಾಗುವಳಿ ಜಮೀನನ್ನ ಭೂಸ್ವಾಧೀನ ಮಾಡಿಕೊಳ್ಳಲು ಬಿಡುವುದಿಲ್ಲವೆಂದು ಸತತವಾಗಿ 1198 ದಿನಗಳ ಕಾಲ ಸತತವಾಗಿ ಹೋರಾಟ ಮಾಡಿ ಸರ್ಕಾರಕ್ಕೆ ರೈತರಿಗೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ವಿವರಿಸಿ ಸರ್ಕಾರದ ಮುಖ್ಯಮಂತ್ರಿಗಳ ಉಸ್ತುವಾರಿ ಸಚಿವರುಗಳ ನೇತೃತ್ವದಲ್ಲಿ ಸಂಧಾನ ಮಾತುಕತೆಯನ್ನು ನಡೆಸಿ ಹಲವಾರು ಸಭೆಗಳನ್ನು ನಡೆಸಿ ಕೊನೆಗೂ ಭೂಸ್ವಾಧೀನ ಪಡಿಸಿಕೊಳ್ಳುವುದನ್ನು ಹಿಂದಕ್ಕೆ ಪಡೆದಿರುತ್ತಾರೆ. ಬಡ ರೈತರಿಗೆ ಕೃಷಿ ಭೂಮಿಯನ್ನು ಉಳಿಸಿಕೊಂಡು ಜೀವನ ನಡೆಸಲು ಸಾಧ್ಯವಾಗುವಂತಾಗಿದೆ. ಇದರಿಂದ ರೈತರಿಗೆ ರೈತರ ಹೋರಾಟಕ್ಕೆ ಜಯ ದೊರಕಿದಂತಾಗಿದೆ. ಇದಕ್ಕೆ ಶ್ರಮಿಸಿದ ಪ್ರತಿಯೊಬ್ಬ ರೈತ ಮುಖಂಡರಿಗೂ, ಪ್ರಗತಿಪರ ಸಂಘಟನೆಗಳಿಗೂ, ವಿವಿಧ ಸಂಘಟನೆಯ ಮುಖಂಡರುಗಳಿಗೂ, ಸಾಹಿತಿಗಳಿಗೂ, ಕಲಾವಿದರಿಗೂ, ಸಾರ್ವಜನಿಕರಿಗೂ, ಸಮಸ್ತ ನಾಗರಿಕ ಬಂಧುಗಳಿಗೂ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತು ಸರ್ಕಾರಕ್ಕೂ ತುಂಬು ಹೃದಯದ ಧನ್ಯವಾದಗಳನ್ನ ಮಹದೇವ ಸಾಗರ್, ಬಿಕಾಂ ಜಿಡಿಸಿ, ಎಲ್ಎಲ್ಬಿ, ಎಲ್ಎಲ್ಎಂ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಕಾನೂನು ಸಲಹೆಗಾರರು ಮತ್ತು ರಾಜ್ಯ ಜಂಟಿ ಕಾರ್ಯದರ್ಶಿ ಹಾಗೂ ಹೈಕೋರ್ಟ್ ವಕೀಲರು ಬೆಂಗಳೂರು ಇವರುಗಳು ತಿಳಿಸಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದಲ್ಲಿ ಎಸ್ಡಿಪಿಐ ವತಿಯಿಂದ ಧರ್ಮಸ್ಥಳದಲ್ಲಿ ನೂರಾರು ಹೆಣ್ಣು ಮಕ್ಕಳ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ತನಿಖೆಗೆ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಿದರು. ಕೆಆರ್ಪೇಟೆ ಪಟ್ಟಣದ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ಆಷಾಢ ಶುಕ್ರವಾರದ ಅಂಗವಾಗಿ ಚೌಡೇಶ್ವರಿ ಅಮ್ಮನವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿಯ 13 ತಾಲೂಕುಗಳ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಸರ್ಕಾರ ಕೈಬಿಟ್ಟು ರೈತರ ಪರವಾಗಿ ನಿಂತಿದೆ ಎಂದು ಸಂತೋಷ ವ್ಯಕ್ತಪಡಿಸಿದ್ದಾರೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.